ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೀಪ್ರಿನ್ಸ್ ಪುಟ 3534, ಪುಟದ ಸಂಖ್ಯೆ 108, 109. ಬಡವರಿಗೆ ಕೊಡಬಹುದಿತ್ತಲ್ಲ. ಇಂಥ ಒಂದು ರೀತಿಯ ಹಣದ ನಷ್ಟವನ್ನು ಯೂದನು ವಿರೋಧಿಸಿದ್ದನೆಂದು ನಮ್ಮ ಪಾಠವು ಹೇಳುತ್ತದೆ. ಅಲ್ಲದೆ ಈ ಬಗ್ಗೆ ವಿವರಿಸಿ ಹೇಳಿರುವುದೇನೆಂದರೆ, ಆತನು ಬಡವರಿಗಾಗಿ ಅಷ್ಟು ಚಿಂತಿಸಿದನೆಂಬ ಕಾರಣದಿಂದಲ್ಲವೆಂದು, ಆತನು ಒಬ್ಬ ಕಳ್ಳನಾಗಿದ್ದು ಸುಗಂಧ ತೈಲಕ್ಕಾಗಿ ಖರ್ಚು ಮಾಡಿದ ಆ ಹಣವನ್ನು ತನಗೆ ಕೊಡಲಿಲ್ಲವೆಂಬುದಕ್ಕೆ ವಿಷಾದಿಸಿದ್ದನೆಂಬುದು. ಆತನು ಆ ಶಿಷ್ಯರ ಗುಂಪಿನಲ್ಲಿ ಖಜಾಂಚಿಯಾಗಿ ಹಣದ ಚೀಲವನ್ನು ಇಟ್ಟುಕೊಂಡವನಾಗಿದ್ದು, ಆ ಹಣವನ್ನು ತನಗಾಗಿ ಬಳಸಿಕೊಂಡು ದುರುಪಯೋಗ ಮಾಡಿಕೊಳ್ಳಬಹುದಿತ್ತಲ್ಲ ಎಂದುಕೊಂಡಿದ್ದನು. ಈ ಅಂಶವನ್ನು ರಿವೈಸ್ಡ್ ವರ್ಷನ್ ಸತ್ಯವೇದದ ಭಾಷಾಂತರದಲ್ಲಿ ಎಷ್ಟು ನಿರ್ದಿಷ್ಟವಾಗಿ ತೋರಿಸಲಾಗಿದ್ದು ಅದು ಹೀಗಿರುವುದು: ಆತನು ಒಬ್ಬ ಕಳ್ಳನಾಗಿದ್ದು ಹಣದ ಚೀಲವನ್ನು ಇಟ್ಟುಕೊಂಡು ಅದರಲ್ಲಿ ಹಾಕಿದ್ದನ್ನು ತೆಗೆದುಕೊಳ್ಳುತ್ತಿದ್ದನು. ಮತ್ತಾಯನು ಆ ಶಿಷ್ಯರು ಎಂದು, ಮಾರ್ಕನು ಅಲ್ಲಿ ಕೆಲವರು ಇದ್ದರು ಎಂದು ಹೇಳಿರುವನು. ಆದರೆ ಮರಿಯಳು ಹೀಗೆ ಕರ್ತನಿಗೆ ಮಾಡಿದ ಸೇವಾ ಕಾರ್ಯಕ್ಕೆ ತಗಲಿದ ಖರ್ಚಿನ ವಿಷಯವಾಗಿ ಕೇವಲ ಯೂದನು ಗುಣಗುಟ್ಟಿದ್ದನೆಂದು ಯೋಹಾನನು ತಿಳಿಸಿರುವನು. ಈ ವಿವರಣೆಯು ಸರಿಯಾಗಿರುವ ಸಂಭವವು ಅಧಿಕವಾಗಿರುವುದು. ನಿಸ್ಸಂದೇಹವಾಗಿ ಯೂದನು ಗುಣಗುಟ್ಟುವಿಕೆಗೆ ಪ್ರಚೋದಿಸಿದ್ದು, ಕೆಲವರು ಅತಿ ಶೀಘ್ರವಾಗಿ ಆತನ ಮನೋಭಾವವನ್ನು ಇನ್ನೂ ಪೂರ್ಣವಾಗಿ ಹಂಚಿಕೊಂಡಿದ್ದರು. ಅಲ್ಲದೆ ಅಪೊಸ್ತಲರಲ್ಲಿ ಉಳಿದವರು ಬಹುಶಃ ಹೆಚ್ಚು ಪಾಲಿನ ಜನರಿಂದ ಪ್ರಭಾವಿತರಾಗಿ ಇದಕ್ಕೆ ಮಣಿದು ಈ ದುಂದುಗಾರಿಕೆಯು ತಪ್ಪೆಂದು ಒಪ್ಪಿಕೊಳ್ಳ ಪ್ರವೃತ್ತಿಯವರಾಗಿದ್ದರು. ಆದರೆ ಯೇಸು ಕೆಲವೇ ಮಾತಿನಲ್ಲಿ ಈ ವಿಷಯವನ್ನು ಅಂತ್ಯಗೊಳಿಸುವವನಾಗಿ ಹೀಗೆ ಹೇಳಿದ್ದನು: ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈ ದಿನದ ಕರ್ತನ ಸೇವಕರಲ್ಲಿ ಹಲವರಿಗೆ ಮಿತವ್ಯಯದ ವಿಷಯವಾಗಿ ತಮ್ಮ ಅಭಿಪ್ರಾಯವನ್ನು ಪುನರ್ರಚಿಸಿಕೊಳ್ಳುವ ಅಗತ್ಯವಿರುವುದು ನಿಜ. ನಮಗೆ ಮುಂದಾಗಿ ಏರ್ಪಾಡು ಮಾಡಿಕೊಳ್ಳುವ ಅಗತ್ಯವಿರುವುದು, ಹಾಳು ಮಾಡಿಕೊಳ್ಳುವುದಲ್ಲ. ಅಲ್ಲದೆ ಮಿತವ್ಯಯಿಗಳಾಗುವ ಅಗತ್ಯವಿರುವುದು, ದುಂದುಗಾರರಾಗುವುದಕ್ಕಲ್ಲ. ನಮ್ಮ ಕರ್ತನು ಆಗಾಗ ಈ ಪಾಠಕ್ಕೆ ಒತ್ತು ಕೊಟ್ಟು ಹೇಳಿರುವನು. ದೃಷ್ಟಾಂತವಾಗಿ ಹೇಳುವುದಾದರೆ, ಜನರ ದೊಡ್ಡ ಗುಂಪಿಗೆ ಆಹಾರವನ್ನು ಒದಗಿಸಿದ ನಂತರ ಮಿಕ್ಕ ರೊಟ್ಟಿ ತುಂಡುಗಳನ್ನು ಕೂಡಿಸಿಡಲು ಆಜ್ಞಾಪಿಸಿದುದು. ಆದರೆ ಇದಕ್ಕೆ ಇತಿಮಿತಿ ಕಲ್ಪಿಸುವುದಕ್ಕೆ ಸೂಕ್ತ ಸನ್ನಿವೇಶವೂ ಇರುವುದು. ಒಬ್ಬ ವ್ಯಕ್ತಿಗೆ ಕರ್ತನೊಡನೆ ಬಳಕೆಯಾಗಿರುವುದರಲ್ಲಿ ಮಿತವ್ಯಯಿಯಾಗಿರುವುದು ಮತ್ತು ಕಡು ಬಡವನಾಗಿರುವುದು ಆತನಿಗೆ ನಷ್ಟವನ್ನುಂಟು ಮಾಡುವುದೆಂಬುದು ಖಚಿತ. ಸತ್ಯವೇದವು ಹೀಗೆ ಪ್ರಕಟಿಸಿ ಹೇಳಿರುವುದು: ಉದಾರಿಯು ಪುಷ್ಟನಾಗುವನು, ಹಾಗೂ ಮತ್ತೆ ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದುದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಕರ್ತನ ಮತ್ತು ಆತನ ಸೇವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ದುಂದುಗಾರಿಕೆಯನ್ನು ಎನ್ನಿಸಿಕೊಳ್ಳುವಷ್ಟರ ಮಟ್ಟಿಗೆ ಧಾರಾಳರಾಗಿದ್ದರು. ತಮ್ಮ ಸ್ವಂತ ವಿಷಯಗಳಲ್ಲಿ ಮಿತವ್ಯಯ ಮಾಡುವುದನ್ನು ಕಲಿತುಕೊಳ್ಳುವುದು ಒಂದು ಬೇರೆಯೇ ಸಂಗತಿಯಾಗಿರುವುದು. ಕೆಲವು ಸಾರಿ ನಾವು ಹೀಗೆ ಹಾಡುವೆವು: ನೀನು ರಾಜನ ಬಳಿಗೆ ಬರುತ್ತಿರುವಿ, ನಿನ್ನೊಂದಿಗೆ ದೊಡ್ಡ ಮನವಿಗಳನ್ನು ನೀನು ತೆಗೆದುಕೊಂಡು ಬಾ. ಆದರೆ ಯಾವಾತನು ಕೃಪಾಸನದ ಮುಂದೆ ದೊಡ್ಡ ಮನವಿಗಳನ್ನು ಕೊಂಡು ತರುವನೋ ಅವನು ತನ್ನೊಡನೆ ದೊಡ್ಡ ಸುಗಂಧ ತೈಲದ ಭರಣಿಯನ್ನು ಸಹ ಕರ್ತನಿಗಾಗಿ ಕೊಂಡು ತರಬೇಕೆಂಬುದನ್ನು ಖಚಿತಪಡಿಸಿಕೊಂಡಿರಬೇಕು. ಈ ಮೂಲಕವಾಗಿ ಕರ್ತನಿಂದ ಅನುಗ್ರಹವನ್ನು ಹೊಂದಲು ಅರ್ಹನಾಗುವನೆಂಬುದನ್ನು ನಿರೀಕ್ಷಿಸದೇ ಇರುವವನಾಗಿದ್ದು, ಇಲ್ಲದೆ ತನ್ನ ಮಗುವಿಗೆ ಸುಗಂಧ ಲೇಪನವನ್ನು ಮಾಡದೇ ಇರುವವನಾಗಿ, ತಾನು ಈಗಾಗಲೇ ಪಡೆದಿರುವ ಆಶೀರ್ವಾದಗಳ ವಿಷಯವಾಗಿ ಮನನ ಮಾಡಿಕೊಂಡಿರುವುದಕ್ಕೆ ಗುರುತಾಗಿ
ಹೀಗೆ ಇದನ್ನು ಮಾಡಬೇಕು. ಕೃತಜ್ಞತಾ ಸ್ತುತಿಗಳೆಂಬ ಸುಗಂಧ ತೈಲದ ಭರಣಿಯನ್ನು ತರುವಂಥವರಿಗೆ ಕೇಳಿಕೊಳ್ಳಲು ಸಾಮಾನ್ಯವಾಗಿ ಏನೂ ಇರುವುದಿಲ್ಲ. ವಾಸ್ತವದಲ್ಲಿ ನಾವು ದೇವಾನುಗ್ರಹಗಳನ್ನು ಸೂಕ್ತವಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಂಡಿರುವುದನ್ನು ತೋರ್ಪಡಿಸಿಕೊಳ್ಳಲು ತಮಗೆ ಎಂದೂ ಸಾಧ್ಯವಾಗದು ಎನ್ನುವಷ್ಟರ ಮಟ್ಟಿಗೆ ನಾವು ಋಣಿಗಳೆಂಬುದನ್ನು ಅವರು ಈಗಾಗಲೇ ಮನಗೊಂಡಿರುವರು. ತಾವು ಬೇಡಿಕೊಳ್ಳಲು ಮತ್ತು ಬಯಸಲು ಸಾಧ್ಯವಾದುದಕ್ಕಿಂತಲೂ ಹೆಚ್ಚು ಉತ್ಕೃಷ್ಟವೂ ಹೇರಳವೂ ಆದದ್ದನ್ನು ಕರ್ತನು ಕೈಗಳಿಂದ ಅನುದಿನವೂ ಸ್ವೀಕರಿಸುತ್ತಿರುವನೆಂಬುದನ್ನು ಅವರು ಸೂಕ್ತವಾಗಿ ಗುರುತಿಸಿಕೊಂಡಿರುವರು. ಅಲ್ಲದೆ ಕೇವಲ ಆತ್ಮೀಕ ರೂಪದ ಆಶೀರ್ವಾದಗಳಲ್ಲಿ ಮಾತ್ರ ನಾವು ಹಾತೊರೆಯುತ್ತಿರುವಂಥವುಗಳಲ್ಲಿ ಬೇರೆ ಯಾವ ಸಂಗತಿಗಳಿಂದಲೂ ದೊರೆಯಲಾಗದಂಥ ರೀತಿಯಲ್ಲಿ ಅವರು ತೃಪ್ತಿಯನ್ನು ಹೊಂದುತ್ತಿರುವರು. ಇಂಥವರು ಮರಿಯಳು ಅನುಸರಿಸಿದ ವಿಧಾನವನ್ನು ಹೆಚ್ಚು ನಿಕಟವಾಗಿ ಅನುಸರಿಸುವವರಾಗಿ ತಮ್ಮ ಹೃದಯದ ಮೂಲಕ ಕೃತಜ್ಞತಾ ಸ್ತುತಿ ಪ್ರಾರ್ಥನೆಗಳೆಂಬ ಸುಗಂಧ ತೈಲ ಭರಣಿಗಳನ್ನು ಕರ್ತನ ಬಳಿಗೆ ತರುವಂಥವರಾಗಿ ಬೇರೆ ಏನನ್ನೂ ಕೇಳಿಕೊಳ್ಳದೆ ಸರ್ವ ವಿಷಯಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿರುವರು. ಅವರು ಕರ್ತನಿಂದ ಎಂಥ ಒಂದು ಆಶೀರ್ವಾದವನ್ನು ಪಡೆಯುತ್ತಿರುವರೆಂದರೆ ಅದನ್ನು ಹಿಡಿದಿಟ್ಟುಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತಿಲ್ಲವೆಂಬುದೇ.